ಅಜ್ಜಿ ಹೇಳಿಕೊಟ್ಟಂತ ಗುಟ್ಟಿದು ಕಣ್ರಿ. ಕುದಿಯುವ ಹಾಲಿಗೆ ಕೊಬ್ಬರಿ ಎಣ್ಣೆಯನ್ನ ಹಾಕಿದರೆ 60 ವರ್ಷದವರು ಸಹ 30 ವರ್ಷದವರಂತೆ ಕಾಡುತ್ತಾರೆ. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಜ್ಜಿ ಹೇಳಿರುವಂತಹ ಕೆಲವೊಂದಿಷ್ಟು ರಹಸ್ಯಗಳನ್ನು ತಿಳಿಯೋಣ ಬನ್ನಿ. ಬಿಸಿಯಾದ ನೀರಿನ ಜೊತೆಗೆ 2 ಚಿಟಿಕೆ ಅರಿಶಿನದ ಪುಡಿಯನ್ನು ಹಾಕಿಕೊಳ್ಳಬೇಕು. ನಂತರ ನಿಂಬೆಹಣ್ಣಿನ ರಸವನ್ನು ಹಾಕಿಕೊಳ್ಳಬೇಕು. ಅರ್ಧ ಹೋಳು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದರ ರಸವನ್ನು ಈ ರೀತಿ ಹಾಕಿಕೊಳ್ಳಬೇಕಾಗುತ್ತದೆ. ಉಗುರು ಬೆಚ್ಚಗಿನ ಬಿಸಿ ನೀರಿನೊಂದಿಗೆ ಅರಿಶಿನದ ಪುಡಿ ಮತ್ತು ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಪ್ರತಿದಿನ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯುತ್ತಾ ಬಂದರೆ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳು ಹೊರಹೋಗುತ್ತದೆ. ಆರೋಗ್ಯಕ್ಕೆ ಉತ್ತಮವಾದ ಫಲಿತಾಂಶ ಸಿಗುತ್ತದೆ. ಅದಷ್ಟೇ ಅಲ್ಲ, ಇದು ಒಂದೊಳ್ಳೆಯ ಆರೋಗ್ಯಕರವಾದ ಡಿಟಾಕ್ಸ್ ಡ್ರಿಂಕ್ ಆಗಿ ಕೆಲಸ ಮಾಡುತ್ತದೆ. ಪ್ರತಿದಿನ ನೀವು ಕೂಡ ಮುಂಜಾನೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಮುಂದಿನ ಟಿಪ್, ನಾನಿಲ್ಲಿ ವಿಳ್ಯದೆಲೆನ ತಗೊಂಡಿದ್ದೀನಿ. ಕ್ಲೀನಾಗಿ ತೊಳೆದು ಅದರ ತೊಟ್ಟು ಮತ್ತು ಮುಂದೆ ಇರುವಂಥ ಚಿಗುರನ್ನು ತೆಗೆದಿದ್ದೀನಿ. ಈಗ ಅದರ ಮೇಲೆ ಒಂದು ಬೆಳ್ಳುಳ್ಳಿ ಎಸಳನ್ನು, ಸಿಪ್ಪೆ ಬಿಡಿಸಿರೋಂಥ ಬೆಳ್ಳುಳ್ಳಿ ಎಸಳು, ಚೂರು 1 ಇಂಚಾಗುವಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ. ಶುಂಠಿಯನ್ನು ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗೆದು ತಗೋಬೇಕಾಗುತ್ತೆ. ಅದರ ಜೊತೆಗೆ 2 ಚಿಟಿಕೆ ಆಗುವಷ್ಟು ಓಂ ಕಾಳನ್ನು ತಗೊಂಡಿದ್ದೀನಿ. ಅಜ್ವಾನ್ ಅಂತ ಕರೀತಾರೆ, ಅಜ್ವಾನ್ ತಗೊಂಡಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಜೇನುತುಪ್ಪವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ತಾಂಬೂಲದ ಥರ ಕ್ಲೀನಾಗಿ ಈ ರೀತಿ ಮಡ್ಚ್ಕೊಂಡು ಇದನ್ನು ಜಗ್ದು ತಿನ್ನಬೇಕಾಗುತ್ತೆ. ಪ್ರತಿದಿನ ಖಾಲಿ ಹೊಟ್ಟೆನಲ್ಲಿ ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಅಜೀರ್ಣದ ಸಮಸ್ಯೆ ಇರುತ್ತೆ, ಅದರ ಜೊತೆಗೆ ಶೀತ ಸಂಬಂಧಿತ ಸಮಸ್ಯೆಗಳಿರುತ್ತೆ, ಎಲ್ಲ ಕೂಡ ದೂರವಾಗುತ್ತೆ. ಮುಂದಿನ ಟಿಪ್, ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕೋಲ್ಗೇಟ್ ಪೇಸ್ಟನ್ನು ಹಾಕಿದ ನಂತರ ಇದ್ರ ಜೊತೆಗೆ ಮುಖ್ಯವಾಗಿ ವ್ಯಾಸ್ಲಿನ್ 1 ಸ್ಪೂನ್ ತಗೋಬೇಕಾಗತ್ತೆ. ವ್ಯಾಸ್ಲಿನನ್ನು ತಗೊಂಡಿದ್ದೀನಿ. ಈಗ 1 ಸ್ಪೂನ್ ಆಗುವಷ್ಟು ವ್ಯಾಸ್ಲಿನನ್ನು ಹಾಕ್ಕೊಳ್ತಾ ಇದ್ದೀನಿ. ಶ್ರೀಮತಿಯರೇ, ಈಗಾಗಲೇ ನಾನು ಸಾಕಷ್ಟು ಉಪಯೋಗ ಆಗುವಂತಹ ಟಿಪ್ಸ್ಗಳನ್ನ ಶೇರ್ ಮಾಡಿದ್ದೀನಿ. ಆಸಕ್ತಿ ಇದ್ದವರು ಎಲ್ಲ ವಿಡಿಯೋಗಳನ್ನು ನೋಡಿ. ಎಲ್ಲವೂ ಕೂಡ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಈಗ ವ್ಯಾಸ್ಲಿನು ಮತ್ತು ಕೋಲ್ಗೇಟ್ ಪೇಸ್ಟನ್ನು ತಗೊಂಡಿದ್ದಾಯಿತು. ಈಗ 2 ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ತಗೊಂಡಿದ್ದೀನಿ. ಸ್ವಲ್ಪ ಕಾಫಿ ಪುಡಿಯನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ. ಕೋಲ್ಗೇಟ್ ಪೇಸ್ಟ್, ವ್ಯಾಸ್ಲಿನ್, ನಿಂಬೆಹಣ್ಣಿನ ರಸ, ಕಾಫಿ ಪುಡಿ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗತ್ತೆ. ಯಾವ ಥರ ಇದು ನೊರೆ ಥರ ಸಿದ್ಧ ಆಗಿದೆ, ಒಂದೊಳ್ಳೆ ಕ್ರೀಮ್ ಆಗಿ ಅಂತ ನೀವೇ ಇಲ್ಲಿ ನೋಡಬಹುದು. ಆಮೇಲೆ ವ್ಯಾಸ್ಲಿನ್ ಕರಗೋದಕ್ಕೆ ಸ್ವಲ್ಪ ಇದ್ರ ಜೊತೆ ಮಿಕ್ಸ್ ಆಗೋದಕ್ಕೆ ಸ್ವಲ್ಪ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಈ ಒಂದು ಕ್ರೀಮ್ ಸಿದ್ಧ ಆಗಿಬಿಡುತ್ತೆ. ಪಾರ್ಲರ್ಗೆ ಹೋಗೋವಂಥ ಅವಶ್ಯಕತೆಯೇ ಇಲ್ಲ. ಕಾಲೆಲ್ಲ ಸಿಕ್ಕಾಪಟ್ಟೆ ಒಡೆದಿದೆ, ಡೆಡ್ ಸ್ಕಿನ್ ಇದೆ ಅಂತ ಅನ್ನೋರು ನೋಡಿ, ನಾನಿದು ಮೊದಲು ಬಿಫೋರ್ ಕಾಲು ಪಾದ ಎಲ್ಲ ಯಾವ ಥರ ಇದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಈ ಒಂದು ಸಿದ್ಧ ಮಾಡ್ಕೊಂಡಿರೋಂಥ ಕ್ರೀಮನ್ನು ಪಾದಕ್ಕೆಲ್ಲ ಹಚ್ಚಿ ಕ್ಲೀನಾಗಿ ಮಸಾಜ್ ಮಾಡಬೇಕಾಗುತ್ತೆ. ಮಸಾಜ್ನ ಮಾಡಿ 5 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ಒಂದು ಸ್ಕ್ರಬ್ಬರ್ ಅಥವಾ ಸಾಫ್ಟ್ ಆಗಿರೋವಂಥ ಬ್ರಷನ್ನು ತಗೊಂಡು ಕ್ಲೀನಾಗಿ ಉಜ್ಜಿ ತೊಳ್ಕೊಬೇಕಾಗತ್ತೆ. ನಾರ್ಮಲ್ ವಾಟರಿಂದ ವಾಶ್ ಮಾಡಿ ರಿಸಲ್ಟನ್ನು ನೋಡಿದರೆ ನೀವೇ ಶಾಕ್ ಆಗ್ತೀರಾ. ಯಾವ ಪಾರ್ಲರ್ಗೂ ಕೂಡ ಹೋಗೋವಂಥ ಅವಶ್ಯಕತೆಯೇ ಇಲ್ಲ. ಮೆನಿಕ್ಯೂರ್ ಪೆಡಿಕ್ಯೂರ್ ಅಂತೆಲ್ಲ ಹೇಳಿ ಹಣವನ್ನು ವ್ಯರ್ಥ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಮನೆಯಲ್ಲೇ ಆರಾಮಾಗಿ 10 ನಿಮಿಷಗಳು ನೀವು ಇದಕ್ಕೆ ಸಮಯ ಕೊಟ್ಟರೆ ಸಾಕು, ರಿಸಲ್ಟ್ ಪಕ್ಕಾ ಬರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಈ ಟಿಪ್ ಇಷ್ಟ ಆದರೆ ಲೈಕ್ ಮಾಡಿ. ಅಮೃತಾಂಜನ್ನು, ವಿಕ್ಸು ಅಥವಾ ಮೆಂಥೋ ಪ್ಲಸ್ ಬಾಮ್ ಯಾವುದಾದ್ರೂ ಅಷ್ಟೇ, ನೋವಿಗೆ ಅಂತೇಳಿ ಹಚ್ಕೊಳ್ತೀವಲ್ಲ ಆ ಬಾಮನ್ನು ತಗೋಬೇಕಾಗತ್ತೆ. ನಾನಿಲ್ಲಿ ಒಂದು ಚಿಕ್ಕದಾಗಿರೋಂಥ ಒಂದು ಸೌಟಿಗೆ ಹಾಕ್ಕೊಂಡಿದ್ದೀನಿ. ಸ್ಪೂನ್ಗಾದರೂ ಹಾಕ್ಕೊಳ್ಬೋದು. ಅದನ್ನು ಸ್ಟವ್ ಮೇಲೆ ಈ ರೀತಿ ಬಿಸಿಗೆ ಅಂತೇಳಿ ಇಟ್ಕೋಬೇಕಾಗತ್ತೆ. ನಂತರ ಸ್ಟವನ್ನು ಆಫ್ ಮಾಡ್ಕೋಬೇಕು ಇಮಿಡಿಯೇಟಾಗಿ. ಇವಾಗ ಅದಕ್ಕೆ ಒಂದು ಕರ್ಪೂರನ ತಗೊಂಡು ಈ ರೀತಿ ಪುಡಿ ಮಾಡಿ ಹಾಕೋಬೇಕಾಗತ್ತೆ. ಇದು ಬಿಸಿ ಮಾಡಿರ್ತೀವಲ್ಲ ನೋಡಿ, ಅದಾಗದೆ ಮೆಲ್ಟ್ ಆಗ್ತಾ ಇದೆ. ಕರ್ಪೂರನ ಹಾಕಿದ್ಮೇಲೆ ಜಸ್ಟ್ ಈಗ ಸ್ಟವನ್ನು ಹಚ್ಚಿ ಆಫ್ ಮಾಡಿಬಿಟ್ರೆ ಇದು ಈ ಥರ ಉರಿಯೋದಕ್ಕೆ ಶುರು ಆಗುತ್ತೆ. ಆಗ ಇದನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಈಗ ಇದು ಸ್ವಲ್ಪ ಬಿಸಿಯಾಗಿರುತ್ತೆ. ಬೆಚ್ಚಗಿದ್ದಾಗೆ, ಅಂದರೆ ತುಂಬ ಸುಡೋವಾಗಿ ಮುಟ್ಟಕ್ಕೆ ಹೋಗಬೇಡಿ. ಬೆಚ್ಚಗಿದ್ದಾಗಲೇ ಎಲ್ಲೆಲ್ಲ ನಿಮಗೆ ನೋವಿದೆ, ಕಾಲು ನೋವು, ಕೈ ನೋವು, ಮಂಡಿ ನೋವು, ಪಾದಗಳ ನೋವು, ಈ ಥರ ತುಂಬ ನೋವಿದೆ ಅಂತಂದಾಗ ಈ ರೀತಿ ಮನೆಯಲ್ಲಿರುವಂಥ
ಬಾಮನ್ನು ತೊಗೊಂಡು ಅದ್ರ ಜೊತೆ ಕರ್ಪೂರವನ್ನು ಹಾಕಿ ಬಿಸಿ ಮಾಡಿಕೊಂಡು ಹಚ್ಚಿ ಮಸಾಜ್ ಮಾಡಿ ನೋಡಿ, ನೋವೆಲ್ಲ ಒಂದೇ ರಾತ್ರಿನಲ್ಲೇ ಮಾಯ ಆಗಿಬಿಡುತ್ತೆ. ನೈಟ್ ಬಿಫೋರ್ ಸ್ಲೀಪ್ ನೀವು ಹಚ್ಕೊಂಡು ಮಲಗಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಪಾದ ಎಲ್ಲ ನೋವಿದೆ ಅಂದರೆ ಪಾದಕ್ಕೆಲ್ಲ ಹಚ್ಚಿ ಮಸಾಜ್ ಮಾಡಿ, ಅಂದರೆ ಇದು ಬೆಚ್ಚಗೆ ಬಿಸಿ ಇದ್ದಾಗ ನೀವು ಕೈಯಲ್ಲಿ ತೊಗೊಂಡು ಎಷ್ಟು ಚೆನ್ನಾಗಿ ಮಸಾಜ್ ಕೊಡ್ತೀರಾ ಅಷ್ಟು ಚೆನ್ನಾಗಿ ಇದು ನೋವು ಕೂಡ ಕಡಿಮೆ ಮಾಡುತ್ತೆ ಮತ್ತು ಸ್ಟ್ರಾಂಗ್ ಆಗಿ ಕೂಡ ಇರುತ್ತೆ. ಮುಂದಿನ ಟಿಪ್, ಬಿಸಿ ಇರೋವಂಥ ಹಾಲಿಗೆ ಕೊಬ್ಬರಿ ಎಣ್ಣೆಯನ್ನು ಹಾಕುವಂಥ ರಹಸ್ಯವನ್ನು ತಿಳ್ಕೊಳ್ಳಿ. 60 ವರ್ಷದವರಾದರೂ ಸಹ 30 ವರ್ಷದವರಂತೆ ಕಾಣ್ತೀರಾ ಅಂತೇಳಿ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದೆ. ಯಾವ ಥರ ಅಂತ ನೋಡೋಣ ಬನ್ನಿ. ನಾನೀಗ ಒಂದು ಚಿಕ್ಕ ಪ್ಯಾನಿಗೆ ಹಾಲನ್ನು ಹಾಕ್ಕೊಂಡಿದ್ದೀನಿ. 1 ಬಟ್ಲಾಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. 1 ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಈಗ 1 ಪಾಕೆಟ್ ಆಗುವಷ್ಟು ಇನ್ಸ್ಟಂಟ್ ಕಾಫಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಕಾಫಿ ಪುಡಿಯನ್ನು ಹಾಕಿದ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೋಬೇಕಾಗತ್ತೆ. ಕಡಲೆ ಹಿಟ್ಟನ್ನು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಗಂಟುಗಳಿಲ್ದಂಗೆ ಈ ಥರ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ, ನಾವಿಲ್ಲಿ ಬಳಸಿರೋವಂಥದ್ದು ಹಾಲಿನೊಂದಿಗೆ ಅರಿಶಿಣದ ಪುಡಿ, ಕಾಫಿ ಪುಡಿ, ಸಕ್ಕರೆಯನ್ನು ಹಾಕಿದ್ದೀವಿ. ಈಗ ಮುಖ್ಯವಾದ ಒಂದು ಪದಾರ್ಥ ಯಾವುದು ಅಂದರೆ ಹೌದು, ಕೊಬ್ಬರಿ ಎಣ್ಣೆ. ಈ ಬಿಸಿ ಇರೋವಂಥ ಹಾಲಿಗೆ 3 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಬೇಕಾಗತ್ತೆ. ಇವಾಗ ಮತ್ತೊಮ್ಮೆ ಸ್ಟವನ್ನು ಹಚ್ಕೊಂಡು ಸ್ಟವ್ ಮೇಲೆ ಇದನ್ನು ಇಟ್ಟು ಮಿಕ್ಸ್ ಮಾಡ್ತಾ ಬರಬೇಕು. ಇದು ಯಾವ ಥರ ಬದಲಾವಣೆ ಆಗುತ್ತೆ ಅಂತ ನೀವಿಲ್ಲಿ ನೋಡಬಹುದು. ಶ್ರೀಮತಿಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋವಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೇ ಬರೆದು ತಿಳಿಸಿ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದು ಸ್ವಲ್ಪ ಗಟ್ಟಿ ಆಗೋಕ್ಕೆ ಶುರು ಆಗುತ್ತೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಕ್ರೀಮಿಯಾಗಿ ಬಂದಿದೆ, ಕ್ರೀಮ್ ಥರ ಬಂದಿದೆ ಅಂದಾಗ ಸ್ಟವನ್ನು ಆಫ್ ಮಾಡಿಬಿಡಿ. ನೋಡಿ, ಒಂದೊಳ್ಳೆ ಕ್ರೀಮ್ ಅನ್ನೋದು ಸಿದ್ಧ ಆಗಿದೆ. ಎಷ್ಟು ಚೆನ್ನಾಗಿ ಪಟ್ಟಂತೇಳಿ ರೆಡಿ ಆಯಿತು ನೋಡಿ. ಇದು ಒಂದೊಳ್ಳೆ ಗೋಲ್ಡನ್ ಕ್ರೀಮ್ ಅಂತಲೇ ಹೇಳ್ಬೋದು. ಇದನ್ನು ಇವಾಗ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಬನ್ನಿ, ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದನ್ನು ಯಾವ ಥರ ಬಳಸೋದು ಅಂತ ಕೂಡ ಶೇರ್ ಮಾಡ್ತೀನಿ. ಇದನ್ನು ಬಳಸೋದ್ರಿಂದ ಸ್ಕಿನ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸಖತ್ತು ಸೂಪರ್ ಆಗಿರೋಂಥ ರಿಸಲ್ಟನ್ನು ಕೂಡ ಕೊಡುತ್ತೆ. ಲೈವ್ ರಿಸಲ್ಟನ್ನು ತೋರಿಸ್ತೀನಿ, ನೀವೇ ಖಂಡಿತ ಶಾಕ್ ಆಗ್ತೀರಾ. ನೋಡಿ, ಈ ರೀತಿ ಬೌಲಿಗೆ ಹಾಕೊಂಡ್ಮೇಲೆ ಇದು ಸ್ವಲ್ಪ ಬಿಸಿ ಆರಬೇಕಾಗುತ್ತೆ. ಈ ಒಂದು ಗೋಲ್ಡನ್ ಕ್ರೀಮನ್ನು ತಗೊಂಡು ಈ ರೀತಿ ಚೆನ್ನಾಗಿ ಸ್ಕಿನ್ ಮೇಲೆ ಹಚ್ಚಿ ಮಸಾಜ್ ಮಾಡಬೇಕಾಗತ್ತೆ. ಕೈಗೆ, ಕಾಲಿಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಮುಖಕ್ಕೆ ಕೂಡ ಈ ಕ್ರೀಮನ್ನು ಬಳಸಲೇಬೇಕಾಗತ್ತೆ. ಈ ರೀತಿ ಕ್ರೀಮನ್ನು ತಗೊಂಡು ಚೆನ್ನಾಗಿ ಇದನ್ನು ಮಸಾಜ್ ಮಾಡಿಬಿಟ್ಟು 10 ನಿಮಿಷಗಳ ಕಾಲ ಹಾಗೇ ಬಿಟ್ಟು ನಂತರ ಸ್ನಾನನ ಮಾಡಬೇಕಾಗತ್ತೆ. ಮುಖದಲ್ಲಿರುವಂಥ ಡೆಡ್ ಸ್ಕಿನ್, ಮೂಗು ಮೇಲಿರುವಂಥ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಕೂಡ ಹೋಗುತ್ತೆ. ಸ್ಕಿನ್ನು ಕಾಂತಿಯುತವಾಗುತ್ತೆ. ನಾವಿಲ್ಲಿ ಬಳಸಿರೋವಂಥದ್ದೆಲ್ಲ ಸಹಜವಾಗಿರೋವಂಥ ಪದಾರ್ಥಗಳು. ನೋಡಿ, ಇದನ್ನು ಹಚ್ಚಿ 10 ರಿಂದ 15 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಸ್ನಾನ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಸ್ಕಿನ್ ಅನ್ನೋದು ಗ್ಲೋ ಆಗಿದೆ ಅಂಥೇಳಿ ನೀವೇ ಇಲ್ಲಿ ನೋಡಬಹುದು. ನಾನಂತೂ ಮೊದಲು ಬಹಳನೇ ಕಪ್ಪಿದ್ದೆ. ಈ ಒಂದು ರೆಮಿಡಿಯನ್ನು ಯೂಸ್ ಮಾಡಿದ್ಮೇಲೆ ನನ್ನ ಸ್ಕಿನ್ ತುಂಬಾ ಗ್ಲೋ ಆಗಿದೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಟಿಪ್ಸ್ಗಳು ಇಷ್ಟ ಆದರೆ ನೀವು ಈಗಲೇ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಟಿಪ್ಸ್ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರುತ್ತೇನೆ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.